ಆಪ್ ಕಿ ಅದಾಲತ್ನಲ್ಲಿ ಲೋಕ್ ಜನಶಕ್ತಿ ಪಾರ್ಟಿಯ ನ್ಯಾಷನಲ್ ಪ್ರೆಸಿಡೆಂಟ್ ಚಿರಾಗ್ ಪಾಸ್ವಾನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಸೇಡಿನ ರಾಜಕೀಯ ಮಾಡುತ್ತಾರೆ ಎಂಬುದು. ನನ್ನಂತ ಇನ್ನೋಸೆಂಟ್ ಫೇಸ್ ರಾಜನೀತಿ ಬದಲಾಯಿಸೋಕೆ ಸಾಧ್ಯ. ಕಂಟಿನ್ಯೂ. ನಿತೀಶ್ ಕುಮಾರ್ ಅವರು ನಿಮ್ಗೆ ತೊಂದರೆ ಕೊಟ್ರು, ಹರ್ಟ್ ಮಾಡಿದ್ರು, ಮತ್ತೆ ಅವಮಾನ ಮಾಡಿದ್ರು. ಅವರ ಮಾತಿಂದ ನಿಮ್ಗೆ ಅಸಮಾಧಾನ ಆಯ್ತು. ನೀವು 2020 ಮಾತಾಡ್ತಾ ಇರೋ ಚುನಾವಣೆ ಸಮಯ. 2020ರಲ್ಲಿ ವಿಧಾನಸಭೆಯ ಚುನಾವಣೆ ಇತ್ತು ಬಿಹಾರದಲ್ಲಿ. ನಾನು ಬಿಹಾರದ ಫಸ್ಟ್ ಮ್ಯಾನಿಫೆಸ್ಟೋನ ತಯಾರು ಮಾಡಿದ್ದೆ. ಅದರಲ್ಲಿ ಬಿಹಾರದಲ್ಲಿರುವಂತ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಇತ್ತು. ಬಿಹಾರ ರಾಜ್ಯ ಹೇಗ್ ಬದಲಾಗತ್ತೆ, ನಾವಿಲ್ಲಿ ರಿಲಿಜನ್ ಟೂರಿಸಂನ ಹೇಗ್ ಇಂಪ್ರೂವ್ ಮಾಡಬಹುದು, ಆಗ್ರೋಪ್ರೋ ಸ್ಟೇಟ್ ನಮ್ದು, ಇಲ್ಲಿ ರೈತರ ಸಮಸ್ಯೆಗಳನ್ನ ನಾವು ಹೇಗ್ ಬಗೆಹರಿಸಬಹುದು, ಎಲ್ಲೆಲ್ಲಿ ಪ್ರೊಸೆಸಿಂಗ್ ಯೂನಿಟ್ನ ಹಾಕಿ ಅಲ್ಲಾಗೋ ಉತ್ಪಾದನೆಗಳನ್ನ ನೀವು ಹೇಗೆ ನೀವು ದೇಶ ವಿದೇಶಗಳಿಗೆ ಅಲ್ಲಿಂದ ಕಳಿಸ್ಬೋದು. ನಿತೀಶ್ ಕುಮಾರ್ ಅವ್ರ ಪಾರ್ಟಿನ 4ರಿಂದ 43ಕ್ಕೆ ತರಬಹುದು. ಆದ್ರೆ ನೀವು ಚುನಾವಣೆಯಲ್ಲಿ ನಿತೀಶ್ ಜಿ ಅವರ ವಿರುದ್ಧ ಸ್ಪರ್ಧೆ ಮಾಡಿ. ನಾನು ಅವ್ರ ವಿರುದ್ಧವಾಗಿ ಹೋರಾಡ್ಲಿಲ್ಲ. ನಾನು ಬಿಹಾರಿ ಫಸ್ಟ್ ಅನ್ನೋದ್ರ ಬಗ್ಗೆ ತುಂಬಾ ಗಮನ ಹರಿಸ್ದೆ. ನಾನು ಅದ್ರ ಭಾಗ ಅದೇ ಕೂಡ. ಮೈತ್ರಿ ಆದ್ಮೇಲೆ ಕೂಡ ಅದು ನಮ್ ಪರವಾಗಿ ಏನೂ ಆಗ್ಲಿಲ್ಲ. ನನ್ನ ಹತ್ರ 2 ಆಪ್ಷನ್ ಇತ್ತು. ಒಂದು, ನಾನು ಆಲ್ಟರ್ನೇಟಿವ್ ಅಲಯನ್ಸ್ಗೆ ಹೋಗ್ಬೇಕು, ವಿಚ್ ವಾಸ್ ವಿತ್ ಬೇರೆ ಪಕ್ಷ, ಕಾಂಗ್ರೆಸ್ ಹೀಗೆ. ಬಟ್ ನಾನು ಮೋದಿಯ ಹನುಮಂತ ಅಲ್ವಾ, ಅದನ್ನು ಮಾಡಕ್ ಆಗ್ತಿರ್ಲಿಲ್ಲ. ಅವ್ರ ವಿರುದ್ಧ ಹೋಗಕ್ ಮನ್ಸಿರ್ಲಿಲ್ಲ. ಆಗ ನಮ್ ಪಾರ್ಟಿ ಒಂದ್ ನಿರ್ಧಾರ ಮಾಡ್ತು, ನಾವು ಇಂಡಿವಿಜುವಲಿ ಕಾಂಪೀಟ್ ಮಾಡ್ತೀವಿ. ನಾವು ನಿಲ್ತಿರೋದೇ ಚುನಾವಣೆನ ಗೆಲ್ಲೋದಕ್ಕೆ. ಆದ್ರೆ ನಾವು ಗೆಲ್ಲೋಕಾಗ್ಲಿಲ್ಲ. ಸ್ವಲ್ಪ ಅದರಿಂದ ನಷ್ಟ ಆಯ್ತು. ನಿಮಗೆ ಕಡಿಮೆ ನಷ್ಟ ಆಯ್ತು, ಆದ್ರೆ ಅವ್ರಿಗೆ ಜಾಸ್ತಿ ನಷ್ಟ ಆಯ್ತು. ಮತ್ತೆ ಅವ್ರು ಹೇಳ್ತಾರೆ ನಿತೀಶ್ ಮನೆಗೆ ಬಂದು ಚಿರಾಗ್ ತಮಾಷೆ ನೋಡಿದ್ರು. ಖಂಡಿತ ಇಲ್ಲ. ನಾನಂತವ್ರ ಪಟ್ಟಿಲಿ ಬರೋದೇ ಇಲ್ಲ. ಯಾಕಂದ್ರೆ ಬೇರೆಯವ್ರ ದುಃಖದಲ್ಲಿ ನಾನ್ ಸಂತೋಷ ನೋಡಲ್ಲ. ನನ್ನ ಅಚೀವ್ಮೆಂಟ್ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತೀನಿ. ಬಟ್ ಬೇರೆಯವ್ರಿಗೆ ದುಃಖ ಕೊಟ್ಟು ನಾನ್ ಸಂತೋಷ ಪಡೋ ನೋಡಿ, ಇದನ್ನ ಹೇಳಿದ್ದು ಬೇರೆ ಯಾರು ಅಲ್ಲ, ನಿಮ್ಮ ಚಿಕ್ಕಪ್ಪನೇ ಹೇಳಿದ್ದು, ಪಶುಪತಿ ಪಾರಸ್. ಇವತ್ ಕೇಳಿ ಅವ್ರನ್ನ ಏನ್ ಹೇಳ್ತಾರೆ ನೋಡೋಣ. ಈಗ ಪರಿಸ್ಥಿತಿ ಬದಲಾಗಿರ್ಬೋದು. ಆಗ ಅವ್ರು ಹೇಳಿದ್ರು, ಚಿರಾಗೆ ನನ್ನ ಹತ್ರ ಹೇಳಿದ್ದು, ನಾನು ನಿತೀಶ್ ಕುಮಾರ್ ಅವರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಿದ್ದೀನಿ ಅಂತ. ಖಂಡಿತ ಇಲ್ಲ. ನೋಡಿ, ನಾನು ಯಾವಾಗ್ಲೂ ಸಮವೇದ, ಋಗ್ವೇದ, ಯಜುರ್ವೇದನ ಪಾಲನೆ ಮಾಡ್ತಾ ಬಂದಿರೋನು. ಈಗಷ್ಟೇ ನಾನು ನನ್ನ ಪೊಲಿಟಿಕ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಖಂಡಿತವಾಗ್ಲೂ ಆ ಕಡೆ ಅಂತೂ ಇಲ್ಲ. ಯಾರು ರಾಜಕೀಯದಲ್ಲಿ ಇದುವರೆಗೂ ಸಾಧಿಸಿದಾರೋ, ನಾನು ಈ ರೀತಿಯಾದ ಭಾವನೆಗಳನ್ನ ಅವ್ರ ಮೇಲೆ ಇಟ್ಕೊಳ್ಳೋವಂಥದ್ದು ಅಥವಾ ಅವ್ರ ಮೇಲೆ ದ್ವೇಷ ಮಾಡೋವಂಥದ್ದು ಅದೆಲ್ಲ ಮಾಡೋಕ್ ಹೋಗಲ್ಲ ನಾನು. ನನ್ನ ಮುಖ್ಯಮಂತ್ರಿ ಕಳೆದ 20 ವರ್ಷದಿಂದ ಇಲ್ಲಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ನನ್ನ ಪಾರ್ಟಿನ ಮುಂದೆ ತಗೊಳ್ಳೋಂಥ ಒಂದು ಪ್ರಯತ್ನವನ್ನ ಮಾಡಿದ್ದೆ ಅಷ್ಟೇ, ಚುನಾವಣೆಯಲ್ಲಿ ಭಾಗಿಯಾಗಿ ನನ್ನ ಪಾರ್ಟಿನ ಮುಂದೆ ತಗೊಂಡೋಗೋದಕ್ಕೆ. ಆಗ ಅದು ನನ್ನಿಂದ ಆಗ್ಲಿಲ್ಲ. ಬಟ್ ಈ ತರ ಯೋಚನೆ ಮಾಡೋದು, ನೀವು ನಿಮ್ಮ ಚಿಕ್ಕಪ್ಪನ್ ಹೇಳಿದ್ರಿ ಬಾಯಿಗೆ ಬಂದಂಗ್ ಮಾತಾಡೋದನ್ನ ನಿಲ್ಲಿಸ್ಬಿಡಿ, ಯಾಕಂದ್ರೆ ನನ್ನ ರಕ್ತದಲ್ಲೂ ನಿಮ್ಮ ರಕ್ತದಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ. ಅದು ಒಂದೇ ಒಂದು ಕ್ಷಣ ನಾನು ಅನ್ಕೋತೀನಿ, ನಾವೀಗ ಅದಾಲತ್ತಲ್ಲಿದ್ದೀವಿ ಅನ್ಕೊಳ್ಳೋಣ. ಒಂದೇ ಒಂದು ನಿಮಿಷ ನೀವು ಆ ಲಾಯರ್ ಪದವಿಯಿಂದ ಸೈಡ್ಗೆ ಬಂದು ನನ್ನ ಪರವಾಗಿ ಯೋಚನೆ ಮಾಡಿ. ನಿಮ್ಮಷ್ಟು ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್ ನೀವು ವಯಸ್ಸಲ್ಲಿ ತುಂಬಾ ದೊಡ್ಡವರು ಅಂತ, ಬಟ್ ನಾನು ಚಿಕ್ಕವನಿದ್ದಾಗಿಂದ ನೀವು ನನ್ನ ನೋಡಿದ್ದೀರಾ. ನಿಮಗೆ ನನ್ನ ಬಗ್ಗೆ ಗೊತ್ತು, ನನ್ನ ತಂದೆ ಬಗ್ಗೆ ಗೊತ್ತು, ನನ್ನ ತಾಯಿ ಬಗ್ಗೆನೂ ತುಂಬಾ ಚೆನ್ನಾಗೇ ಗೊತ್ತು. ನಿಮಗೆ ನಿಜವಾಗ್ಲೂ ಅನ್ಸುತ್ತಾ ನನ್ನಲ್ಲಿರೋ ಸಂಸ್ಕಾರ ದೊಡ್ಡವ್ರಿಗೆ ನಾನು ಆ ರೀತಿ ಮಾತಾಡ್ತೀನಿ ಅಂತ? ನನಗನ್ನಿಸ್ತಾ ಇದೆ ಅವತ್ತವರು ಕೋಪದಲ್ಲಿ ಏನೇನೋ ಮಾತಾಡಿದ್ರು, ಆದ್ರೆ ಇವತ್ತವರು ಅದನ್ನ ನೆನ್ಸ್ಕೊಂಡು ರಿಗ್ರೆಟ್ ಪಡ್ತಿರ್ತಾರೆ ಅಂತ. ಯಾಕಂದ್ರೆ ಅವ್ರು ಮಾತಾಡಿದ ರೀತಿ ಸ್ವಲ್ಪನೂ ಸರಿ ಇರ್ಲಿಲ್ಲ. ನನಗೆ ನನ್ನ ತಂದೆ ಆದ್ಮೇಲೆ ಅವ್ರು ನನ್ನ ತಂದೆ ಸಮಾನರು. ನಿಮಗೆ ಗೊತ್ತು, ನಮ್ಮ ಕುಟುಂಬದಲ್ಲಿ ನಾವು ಯಾರನ್ನೂ ಅತ್ತೆ ಮಾವ ಅಂತೆಲ್ಲ ಕರೆಯೋದೇ ಇಲ್ಲ. ಮೊದಲೇ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಈ ತರನೇ ಹೇಳ್ಕೊಂಡ್ ಬಂದಿರೋಂಥ ಖಾನ್ದಾನ್ ನಮ್ದು. ನಾವ್ ಹೀಗೆಲ್ಲ ಮಾತಾಡ್ತೀವಿ. ಹಿಂಗಿದ್ಮೇಲೆ ನನ್ನ ತಂದೆ ಆದ್ಮೇಲೆ ಅವರೇ ನನಗ್ ತಂದೆ ಅಲ್ವಾ? ಹೀಗಿದ್ಮೇಲೆ ಅವರು ಇಂಥ ಪದಗಳನ್ನೆಲ್ಲ ಬಳಸೋದು ಪರವಾಗಿಲ್ಲ. ಅವ್ರೇನೋ ಕೋಪದಲ್ಲಿದ್ರು, ಮಾತಾಡಿದ್ರು. ಆದ್ರೆ ನಾನೊಂದ್ ವೇಳೆ ಅವ್ರ ನಿಜವಾದ ಮಗನೇ ಆಗಿದ್ದಿದ್ರೆ, ರಜತ್ ಸರ್ ನೀವೇ ಹೇಳಿ, ನಾನೇನಾದ್ರೂ ಅವ್ರ ಸ್ವಂತ ಮಗ ಆಗಿದ್ದಿದ್ರೆ ಆಗ್ಲೂ ಅವ್ರು ನನ್ಗೆ ಇದೇ ತರ ಮಾತಾಡ್ತಾ ಇದ್ರ? ಅವ್ರಿಗೊಂದ್ ವೇಳೆ ಏನಾದ್ರೂ ಮಾಡ್ಲೇಬೇಕು ಅಂತಿದ್ರೆ ಅವ್ರು ನನ್ ಕಿವಿ ಹಿಂಡ್ಬೋದಿತ್ತು, ನನ್ಗೆ ಒಂದ್ 2 ಏಟು ಹೊಡಿಬೋದಿತ್ತು, ಅಥವಾ ನನಗೆ ಹೆದರ್ಸ್ಬೋದಿತ್ತು, ಅಥವಾ ಅವ್ರು ನನಗೆ ಅರ್ಥ ಮಾಡಿಸ್ಬೋದಿತ್ತು. ಆದ್ರೆ ಅವ್ರು ಒಂದ್ಸರಿ ಆದ್ರೂ ಹೇಳಿದ್ರ ಏನಾದ್ರು ಅವ್ರಿಗೆ ತೊಂದರೆ ಇದೆ ಅಂತ? ಪ್ರಾಬ್ಲಮ್ ಇರೋದೇ ಇಲ್ಲ. ಯಾಕಂದ್ರೆ ಅವ್ರು ನನ್ನ ಸ್ವಂತ ಮಗ ಅಂತ ಯಾವತ್ತೂ ಅನ್ಕೊಳ್ಳೇ ಇಲ್ಲ. ಒಂದ್ಸರಿ ಅವರು ಮನ್ಸಿಂದ ನನ್ನ ಅವ್ರ ಮಗ ಅನ್ಕೊಂಡಿದ್ರೆ ಇಷ್ಟೆಲ್ಲ ತೊಂದರೆಗಳಾಗ್ತಾನೆ ಇರಲಿಲ್ಲ. ಚಿರಾಗ್, ನೋಡಿ, ನನಗೆ ನಿಮ್ ಜೊತೆ ಇರುವಂತ ಮತ್ತೆ ನಿಮ್ಮ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವ್ರ ಜೊತೆಗಿರುವಂತ ಸಂಬಂಧವನ್ನ ನೋಡಿ ಈ ಪ್ರಶ್ನೆನ ಕೇಳೋದಕ್ಕೆ ನನಗೆ ಬಹಳ ಕಷ್ಟ ಆಗ್ತಿದೆ. ಆದ್ರೆ ಇದು ನನ್ನ ಕೆಲಸ. ಪ್ರಿನ್ಸ್ ಅವ್ರು ಹೇಳ್ತಾರೆ ನಮ್ಮ ತಂದೆಗೆ ಅವಮಾನ ಆಯ್ತು, ಅದಕ್ಕೆ ನಾವು ಪಾರ್ಟಿನ ಒಡೆದ್ವಿ ಅಂತ. ಹಾಗಾಗಿ ನಾವು ಕುಟುಂಬದಿಂದ ಹೊರಗಡೆ ಬಂದ್ವಿ. ಹಿ ವಾಸ್ ಲೈಕ್ ಮೈ ಕಿಡ್ ಬ್ರದರ್. ಅಂದ್ರೆ ಅವ್ರು ನನಗೆ ತಮ್ಮ ಆಗಿರ್ಲಿಲ್ಲ, ನನ್ನ ಮಗ ಆಗಿದ್ರು. ನೀವು ಬೇಕಿದ್ರೆ ಈಗ್ಲೂ ಹೋಗಿ ನೋಡ್ಕೊಳ್ಳಿ. ಇಲ್ಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಓಲ್ಡ್ ಮಾರ್ಕೆಟಲ್ಲಿ ಅವ್ರದ್ದು ಒಂದು ಬ್ರಾಂಚ್ ಇದೆ. ಅಲ್ಲಿ ಅವ್ರ ರಿಪೋರ್ಟ್ ಕಾರ್ಡ್ಸ್ನ ನಾನು ಸೈನ್ ಮಾಡ್ತಿದ್ದೆ. ಅವರ PTS ಅಲ್ಲಿ ನಾನು ಹೋಗ್ತಿದ್ದೆ. ಯಾರು ನಾನು ಮಗು ತರ ನೋಡ್ಕೊಂಡೆ, ಓದಿಸ್ತಾ ಇದ್ದೆ. ಯಾರಿಗೆ ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ದೆ, ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ದೆ, ಎಷ್ಟೊಂದು ಹೇಳ್ಕೊಟ್ಟಿದ್ದೆ, ಗ್ರೂಮಿಂಗ್ ಮಾಡ್ತಾ ಇದ್ದೆ.
ಅಂಥವ್ರು ನನ್ ಬಗ್ಗೆನೇ ಮಾತಾಡಿದ್ರೆ ನನಗ್ ತೊಂದ್ರೆ ಇಲ್ಲ ಅವ್ರು ನನ್ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಅಂತ. ಆದ್ರೆ ನನಗ್ ತೊಂದ್ರೆ ಆಗ್ತಿರೋದು ನನ್ನ ತಾಯಿ ಬಗ್ಗೆ. ಯಾರವ್ರಿಗೆ ದೊಡ್ಡಮ್ಮನ್ ಸ್ಥಾನನ ತುಂಬ್ಕೊಂಡಿದ್ರು, ಇವತ್ತು ರಾಜಕೀಯದ ದ್ವೇಷ ಅಷ್ಟೊಂದು ಬೆಳೆದಿದೆ, ಈಗ ಅವ್ರ ಹೆಸರಿಡ್ದು ಮಾತಾಡ್ತಿದ್ದಾರೆ. ಅದು ತಪ್ಪಾದ ರೀತಿಲಿ. ನನ್ ತಾಯಿ ಬಗ್ಗೆ ನಿಮ್ಗೂ ಗೊತ್ತು, ಅವ್ರು ಸರ್ದಾರ್ನಿ ಇದ್ದಾರೆ, ಪಂಜಾಬಿ ಅವರು. ಮತ್ ಪಂಜಾಬಿಯಲ್ಲಿ ಶರ್ಮಾ ಅನ್ನೋ ಟೈಟಲ್ ಇರೋದೇ ಇಲ್ಲ. ಅವ್ರನ್ನ ತಪ್ಪಾದ ಹೆಸರಿಂದ ಕರೀತಾ ಇದ್ದಾರೆ, ರೀನಾ ಶರ್ಮಾ ಪಾಸ್ವಾನ್. ಅವ್ರು ಆಕ್ಚುಲಿ ಕೌರ್, ಅಲ್ಲಿ ಕೌರ್, ಸಿಂಗ್, ಸರ್ದಾರ್ ಅಲ್ಲಿ ಇದೆಲ್ಲ ತುಂಬಾ ಕಾಮನ್ ಹೆಸರು, ಅದನ್ನೇ ಬಳಸ್ತಾರೆ ಕೂಡ. ರೀನಾ ಶರ್ಮಾ ಪಾಸ್ವಾನ್ ಅವ್ರ ಹೆಸರನ್ನ ಬಳಸ್ತಾ ಅವರು ಹೇಳೋಕ್ ಶುರು ಮಾಡಿದ್ರು. ನನಗನ್ಸುತ್ತೆ ಯಾವುದೇ ಒಂದು ವಿಷಯನೂ ಇದಕ್ಕಿಂತ ಕೆಟ್ಟ ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಂಬಂಧಕ್ಕೆ ಇರುವಂತ ವ್ಯಾಲ್ಯೂಗಳನ್ನ ಹೀಗ್ ಹರಾಜ್ ಹಾಕೋದು. ನೋಡಿ, ಯಾರನ್ನ ನೀವು ತಂದೆ ಸ್ಥಾನದಲ್ಲಿದ್ದು ನೋಡ್ಕೋತಿದ್ರೋ, ಒಂದ್ ವೇಳೆ ಅವ್ರಿಗೇನಾದ್ರೂ ಕೋಪ ಬಂದಿದ್ರೆ, ಅವ್ರೇನಾದ್ರೂ ಮಾಡ್ತಿದ್ರೆ, ನೀವು ಅವ್ರ ಹತ್ರ ಹೋಗಿ ಮಾತಾಡ್ಬೇಕಿತ್ತು, ಅವ್ರ ಮನ್ಸನ್ನ ಒಲಿಸ್ಬೇಕಿತ್ತು. ಸೊ ಇದು ಮಿಸ್ಸಿಂಗ್ ಲಿಂಕ್ ಆಗಿದೆ. ನಾನು ಹೋಗಿದ್ದೆ ಆದ್ರೆ ಆಗ ನನಗೆ ಟೈಫಾಯ್ಡ್ ಇತ್ತು. ನನಗೂ ಇದೆಲ್ಲ ನ್ಯೂಸಿಂದಾನೇ ಗೊತ್ತಾಗಿದ್ದು ಹೀಗಾಗಿದೆ ಅಂತ. 12ನೇ ತಾರೀಕು ಅಕ್ಕಪಕ್ಕ ರಜತ್ ಸರ್. ಅವತ್ತು ರಾತ್ರಿ ನ್ಯೂಸ್ ನೋಡಿದ್ಮೇಲೆ ನನಗೆ ಗೊತ್ತಾಯ್ತು ಪರಿವಾರದಲ್ಲಿ ಈ ಥರ ಬೆರಕಾಗಿದೆ ಅಂತ. ಅಂಡ್ ನೆಕ್ಸ್ಟ್ ಮಾರ್ನಿಂಗ್ ಅಂದ್ರೆ 13ನೇ ತಾರೀಕು ಬೆಳಗ್ಗೆ, ಇನ್ಫ್ಯಾಕ್ಟ್ ಆ ಎಲ್ಲ ನ್ಯೂಸು ಯೂಟ್ಯೂಬ್ನಲ್ಲಿದೆ. ಇನ್ಫ್ಯಾಕ್ಟ್ ನಿಮ್ಮ ಆರ್ಕೈವಲ್ಲೂ ಇರ್ಬೋದು. ನಂಗೆ ಆಗ ತುಂಬಾ ಹುಷಾರಿಲ್ಲ, ಬಿಕಾಸ್ ನಂಗೆ ಟೈಫಾಯ್ಡ್ ಇತ್ತು, ನನ್ನ ಕ್ಯಾಂಡುಲಾ ಹಾಗೆ ಇತ್ತು, ನಾನು ಡ್ರಿಪ್ಸ್ ಹಾಕ್ಸ್ತಿದ್ದೆ. ಅಂಡ್ ನಾನು ಹೋಗಿದ್ದೆ ಅವ್ರ ಮನೆಗೆ. ಇನ್ಫ್ಯಾಕ್ಟ್ ನಾನು 1.5 ಗಂಟೆ, ಯಾವ ಮನೆ ಹೇಳಿ, ಯಾವ್ದು ನನ್ನ ಮನೆ ಆಗಿತ್ತೋ ಅಲ್ಲಿ, ಯಾವ ಮನೆ ಆವರಣದಲ್ಲಿ ನಾನು ಆಟ ಆಡ್ತಾ ಇದ್ನೋ, ಯಾವಾಗ ಬೇಕೋ ಆಗ ಹೋಗ್ತಾ ಇದ್ದೆ, ಬಾಗಿಲು ತೆಗಿತಾ ಇದ್ದೆ, ಕೂತ್ಕೊಳ್ತಿದ್ದೆ, ತಿಂತಿದ್ದೆ. ಆವತ್ತು ಅದೇ ಬಾಗಿಲು ನನಗೋಸ್ಕರ ಮುಚ್ಚಿತ್ತು. 1.5 ಗಂಟೆ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದ್ರೂ ಅದೇ ಮನೆ ಬಾಗಿಲಲ್ಲಿ ನನ್ನ ಕಾರಲ್ಲಿ ಕೂತಿದ್ದೆ. 90 ನಿಮಿಷ ಆದ್ಮೇಲೆ ಅವ್ರು ಡೋರ್ ಓಪನ್ ಮಾಡ್ತಾರೆ. ಆಗ ನಾನು ಮನೆ ಒಳಗೆ ಹೋಗ್ತೀನಿ. ನನ್ನ ಮೊದಲೇ ಮಮ್ಮಿ, ನಮ್ಮ ಚಾಚಿ ಅಲ್ಲೇ ಇದ್ರು. ಅವ್ರು ನನಗೆ ಕಾಣಿಸಿದ್ರು. ನಾನು ಹೋದೆ, ಅವ್ರ ಕಾಲ್ ಮುಟ್ಟಿದ್ರೆ ಅವ್ರ ಕಾಲ್ನ ಹಿಂದಕ್ಕೆ ಎತ್ಕೊಂಡ್ರು. ಇದ್ದಕ್ಕಿದ್ದಾಗೆ ಹೇಳ್ತಾರೆ, ನಿನ್ನ ವಿಷಯದಲ್ಲಿ ಏನೆಲ್ಲ ಆಗ್ತಿದ್ಯೋ ಅದೆಲ್ಲ ಸರಿಯಾಗಿ ಆಗ್ತಿದೆ ಅಂತ. ಒಬ್ಬ ತಾಯಿ ತನ್ನ ಮಗನಿಗೆ ಈ ಥರ ಶಾಪ ಹಾಕ್ಬೋದಾ, ನಿನಗೇನಾಗ್ತಿದ್ಯೋ ಅದೆಲ್ಲ ಒಳ್ಳೇದೇ ಆಗ್ತಿದೆ ಅಂತ. ಅವತ್ ನಾನು ಎಲ್ಲ ಸೈಡ್ಗಿಟ್ಟೇ ಹೋಗಿದ್ದೆ. ನೋಡಿ, ಪರಿವಾರನೂ ಹೊಡಿಬೇಡಿ, ಪಾರ್ಟಿನೂ ಹೊಡಿಬೇಡಿ. ಪಾಪ ತುಂಬಾ ಕಷ್ಟಪಟ್ಟು ಅವ್ರ ಬೆವರು ಸುರಿಸಿ ಇದನ್ನ ಕಟ್ಟಿದ್ದಾರೆ. ಒಂದ್ ವೇಳೆ ನಿಮ್ಗೆ ನನ್ನಿಂದ ತಪ್ಪಾಗಿದೆ ಅಂತ ಅನ್ಸಿದ್ರೆ ನಾನು ಎಲ್ಲಾನೂ ಕೊಡೋದಕ್ಕೆ ರೆಡಿಯಾಗಿದ್ದೀನಿ. ನಾನು ಅಲ್ಲಿಗೆ ಸಣ್ಣವನಾಗೇ ಹೋಗಿದ್ದೆ. ಆಗ್ಲೂ ಕೂಡ ಅವರು ನನ್ನ ಮುಖದ ಮೇಲೆ ಬಾಗಿಲನ್ನ ಹಾಕಿದ್ರು. ರಾಮ್ ವಿಲಾಸ್ ಅವ್ರಿಗೆ ತಮ್ಮ ಕುಟುಂಬ ಅಥವಾ ಪಾರ್ಟಿ ಒಡೆದು ಹೋಗೋದು ಇಷ್ಟ ಇರಲಿಲ್ಲ. ಅವರು ತಮ್ಮ ಜೀವನ ಪೂರ್ತಿ ಇದಕ್ಕಾಗಿ ಪ್ರಯತ್ನ ಮಾಡ್ತಿದ್ರು. ಅವ್ರು ಹೋದ್ಮೇಲೆ ಈ ಭೂಮಿಕಾನ ನಮ್ಮ ಮಾವನೇ ನೋಡ್ಕೊಂಡು ಬೆಳೆಸಿದ್ದು. ಅವ್ರಾದ್ಮೇಲೆ ಕುಟುಂಬನ ನಾವು ಬಿಹಾರಿ ಫ್ಯಾಮಿಲಿ ಹೇಗೆ ಅಂದ್ರೆ, ನಮ್ಮನೆ ದೊಡ್ಡವರೆಲ್ಲ ಇದೇ ತರ ನಿರ್ಧಾರ ತಗೋತಾರೆ. ಅವ್ರು ದೊಡ್ಡವರಾಗಿದ್ರಿಂದ ಅವರೇ ಇದನ್ನ ನಿಭಾಯಿಸಬೇಕಾಗಿತ್ತು. ಪಾರ್ಟಿನೂ ಚೆನ್ನಾಗಿರ್ಬೇಕಿತ್ತು, ಪರಿವಾರನೂ ಚೆನ್ನಾಗಿರ್ಬೇಕಿತ್ತು. ಆದ್ರೆ ಈ ಸಂಪೂರ್ಣ ಘಟನೆಯ ಸಮಯದಲ್ಲಿ ನಿಮ್ಮ ತಾಯಿಯವರು ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ಲಿಲ್ವಾ? ಸೊ ದಿಸ್ ವಾಸ್ ಈವನ್ ಮೋರ್ ಹರ್ಟ್ಫುಲ್. ನಮ್ ತಾಯಿ ಆಕ್ಚುಲಿ, ನನ್ನಮ್ಮ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಾ ಇದ್ರು, ನನ್ನನ್ನ ಕಮ್ಮಿ ಪ್ರೀತಿ ಮಾಡ್ತೀರಾ, ಅದೇ ನಿಮ್ಮ ಫ್ಯಾಮಿಲಿ ಅಂತ ಬಂದಾಗ ನಿಮ್ಮ ಅಣ್ಣ ಆಗ್ಬೋದು, ತಮ್ಮ, ಎಲ್ಲ ಸಂಬಂಧಿಕರು ಚೆನ್ನಾಗಿ ನೋಡ್ಕೋತೀರಾ ಅನ್ನೋದು ಅವ್ರ ಕಂಪ್ಲೇಂಟ್ ಯಾವಾಗ್ಲೂ ಆಗಿತ್ತು. ನನಗದು ತುಂಬಾ ಕಾಡ್ತು. ನನಗೆ ನನ್ನ ಮಾವ ಅವ್ರ ಮಗನೇ ಆಗಿದ್ದ. ಅವ್ರು ಯಾವಾಗ್ಲೂ ಅತ್ತಿಗೆ 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 ಅಂತ ಮನೆಗಂತೂ ಬರ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಅದೇ ಅತ್ತಿಗೆ ಚಿರಾಗ್ ಅವ್ರ ಅಮ್ಮ ಆಗ್ಬಿಡ್ತಾರೆ. ಅವ್ರು ಎಲ್ಲ ಇಂಟರ್ವ್ಯೂ ಅಲ್ಲಿ ಚಿರಾಗ್ ಅವ್ರ ತಾಯಿ, ಚಿರಾಗ್ ಅವ್ರ ತಾಯಿ, ಚಿರಾಗ್ ಅವ್ರ ತಾಯಿ ಅಂತಾನೆ ಹೇಳ್ತಾರೆ. ಅದ್ಹೇಗೆ ಸಂಬಂಧ ಒಂದೇ ದಿನದಲ್ಲಿ ಬದಲಾಗ್ಬಿಡುತ್ತೆ? ವರ್ಷಗಳಿಂದ, ತಿಂಗಳಿಗಳಿಂದ ಯಾರು ನಿಮ್ಮನ್ನ ಮಗನ ಹಾಗೆ ಪಾಲನೆ ಮಾಡ್ತಾ ಬಂದ್ರೋ, ಯಾರು ನಿಮ್ಮ ಪರಿವಾರನ ಕಾಪಾಡಿದ್ರೋ, ಇವತ್ತಿಗೆ 44 ವರ್ಷ ಆಗ್ತಾ ಬಂತು. 45 ವರ್ಷ ಆಯ್ತು ಇವ್ರ ಮದ್ವೆ ಆಗಿ. ಮತ್ ಕಳೆದ 44-45 ವರ್ಷದಿಂದ ಒಬ್ಬ ಅಮ್ಮ ಆಗಿ ನಮ್ ಮಾವಂದಿರ್ನ ಸಾಕುವಂತ ಪ್ರಯತ್ನ ಮಾಡಿದ್ರು. ಮತ್ತವ್ರ ಪರಿವಾರನ ಇವರೇ ನೋಡ್ಕೊಂಡಿದ್ರು. ಅವತ್ತವ್ರು ನಿಮ್ಗೆ ಫೋನ್ ಮಾಡ್ತಾ ಇದ್ದಾರೆ. ಅವ್ರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ, ಫೋನ್ ಮಾಡ್ತಾನೆ ಇದ್ರು. ಒಂದೇ ನಿಮಿಷ ಬನ್ನಿ, 1 ನಿಮಿಷ ಬಂದು ಮನೇಲಿ ಕೂತ್ ಮಾತಾಡಿ, ಏನೇ ಇದ್ರು ಬಗೆ ಹರಿಸ್ಕೊಳ್ಳೋಣ ಅಂತ ಎಷ್ಟೋ ಹೇಳಕ್ ಪ್ರಯತ್ನ ಪಟ್ರು. ಒಂದ್ ಕಡೆ ಕೂತು ನಾವು ಎಲ್ಲಾನು ಸಾಲ್ವ್ ಮಾಡ್ಕೊಳ್ಳೋಣ ಅಂತ. ಪ್ರಪಂಚದಲ್ಲಿ ಯಾವ್ದೂ ಇಲ್ಲ ಅದು ಮಾತಿಂದ ಬಗೆ ಹರಿಯಲ್ಲ ಅನ್ನೋದು. ಒಂದ್ ಸರಿನೂ ಅವ್ರು ಬರ್ಲಿಲ್ಲ. ಆಮೇಲೆ ಅದೇ ಹೊತ್ತಿಗೆ ಚಿರಾಗ್ ಅವ್ರ ಅಮ್ಮ ಆಗ್ಬಿಟ್ರು. ಕೆಲವೊಂದು ಫೋಟೋಸ್ ನೋಡ್ದೆ, ನೀವು ಮನೆ ಖಾಲಿ ಮಾಡ್ಬೇಕಿತ್ತು. ಆ ಮನೆಯಲ್ಲಿ ರಾಮ್ ವಿಲಾಸ್ ಅವರು ತುಂಬಾ ವರ್ಷ ಇದ್ರು. ಆದ್ರೆ ನನ್ಗೆ ಆ ಮನೇಲಿ ಬೇರೆ ಯಾವ್ದು ಮೆಮೊರಿನೇ ಇಲ್ವಲ್ಲ ಇದನ್ ಬಿಟ್ಟು. ನಾನು 82ರಲ್ಲಿ ಹುಟ್ಟಿದ್ದು, 89ಕ್ಕೆ ಆ ಮನೆಗೆ ಹೋಗಿದ್ದೆ. ಮತ್ತೆ 8-9 ವರ್ಷ ನನ್ನ ವಯಸ್ಸಿತ್ತು. ಅದಕ್ಕೆ ಮುಂಚೆ ಯಾರಿಗೂ ಏನು ತುಂಬ ನೆನಪಿರೋದಿಲ್ಲ. ನನಗೆ ನೆನಪುಗಳು ಅಂತ ಏನೇ ಇದ್ರೂ ಅದೇ ಮನೆದೇ ಆಗಿತ್ತು. ಮತ್ತೆ 30 ವರ್ಷಗಳ ಕಾಲ ನಾ ಮನೇಲಿದ್ದೆ. ಹಾಗಾದ್ರೆ ನೀವು ಯಾರಿಗೆ ಹನುಮಂತ ಆಗಿದ್ರೋ ಅವ್ರು ನಿಮ್ಗೆ ಸಹಾಯ ಮಾಡ್ಲಿಲ್ವಾ? ಐ ಡೋಂಟ್ ನೋ. ನಾನು ಸಹಾಯ ಮಾಡೋ ಅನ್ನೋ ಅಪೇಕ್ಷೆನ ಯಾರಿಂದಾದ್ರೂ, ರಜತ್ ಸರ್ ಯಾಕಿಡ್ಲಿ, ಹೇಗಿಡ್ಲಿ,
ಯಾವಾಗ ಆದ್ರೆ ಎಲ್ರೂ ಅನ್ಕೊಂಡಿದ್ರು ನಿಮ್ಗೆ ಸಹಾಯ ಸಿಗುತ್ತೆ ಅಂತ. ನನಗೆ ನನ್ನವರೇ ಸಪೋರ್ಟ್ ಮಾಡ್ಲಿಲ್ಲ ಅಲ್ವಾ. ನಾನು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ? ಯಾವಾಗ ನನ್ನವ್ರು ನನ್ನ ಜೊತೆ ನಿಲ್ತಾರೆ. ನಾನು ಎದೆ ತಟ್ಟಿ ಇವತ್ತು ಹೇಳ್ತೀನಿ, ನನ್ನ ಜೊತೆ ನನ್ನವ್ರು ಯಾವತ್ತಾರು ನಿಂತ್ಕೊಂಡಿದ್ದಿದ್ರೆ ಈ ಇಡೀ ದುನಿಯಾದಲ್ಲೇ ಯಾರಿಗೂ ಅಂತ ತಾಕತ್ತಿಲ್ಲ ನನ್ನ ಪಾರ್ಟಿನ ಒಡೆಯೋ ಅಷ್ಟು, ಯಾರಿಗೂ ಆ ಶಕ್ತಿ ಇಲ್ಲ. ಮೋಸ ಅನ್ನೋದು ನಾನು ನನ್ನವರಿಂದನೇ ಅನುಭವಿಸಿದ್ದು. ಒಂದ್ ವೇಳೆ ನನ್ನ ಜೊತೆ ನನ್ನ ಸ್ವಂತ ತಮ್ಮ ನಿಂತಿದ್ರು ಕೂಡ, ನನ್ನ ತಂದೆ ಮತ್ತೆ ನನ್ನ ಮಾವ ನನ್ನ ಜೊತೆ ನಿಂತಿದ್ದಿದ್ರೆ ನಾನು ಬೇರೆಯವರಿಂದ ಏನ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿ. ಬಟ್ ಹ್ಯಾವಿಂಗ್ ಸೆಡ್ ಅಟ್ ಆಲ್, ಗಂಗೆಯಿಂದ ತುಂಬಾ ನೀರು ಹೊರಗೆ ಹೋಗಾಗಿದೆ ಅಂತ ನನ್ಗನ್ಸುತ್ತೆ. ನಾನ್ ತುಂಬಾ ಮುಂದೆ ಬಂದ್ಬಿಟ್ಟಿದ್ದೀನಿ, ಅವ್ರು ನನ್ನಿಂದ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ. ಚಿರಾಗ್, ಆ ಚಂಡಮಾರುತದಲ್ಲಿ ಎಲ್ಲವೂ ಹೊರಟೋಯ್ತು, ಮನೆ ಕೂಡ ಹೋಯ್ತು. ಆದ್ರೆ ಚಿರಾಗ್ ಕಳೆದೋಗಿಲ್ಲ. ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ಈ ಚಿರಾಗ್ ಮಾತ್ರ ಕಳೆದೋಗೋದಿಲ್ಲ. ಈ ಪಾರ್ಟಿ ಕೂಡ ಕೈಬಿಟ್ಟೋಯ್ತು, ಸಿಂಬಲ್ ಕೂಡ ಕೈಬಿಟ್ಟೋಯ್ತು. ಮತ್ತೆ ನೀವು ಪಾರ್ಟಿನ ಹೇಗೆ ಎತ್ತಿ ನಿಲ್ಸಿದ್ರಿ? ನಮ್ ತಂದೆ ಇದಾರಲ್ಲ, ಬೇಕು ಬೇಡ ಅಂತನೂ ಈ ನೆವರ್ ಆಕ್ಚುಲಿ ಥಾಟ್ ಮೀ ಪೊಲಿಟಿಕಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಬಟ್ ತುಂಬಾ ಸಾರಿ ಹೇಳಿದ್ರು, ಜೀವನದಲ್ಲಿ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ, ಕಣ್ಣು ಮುಂದೆ ಕತ್ಲಾಗ್ಬಿಟ್ರೆ, ಕ್ಲಾರಿಟಿ ಆಫ್ ಥಾಟ್ಸ್ ಇಲ್ಲ ಅಂದ್ರೆ, ಕನ್ಫ್ಯೂಷನ್ಸ್ ಆಗ್ತಾ ಇದ್ರೆ, ಅಥವಾ ಡಿಫಿಕಲ್ಟ್ ಟೈಮ್ ಬಂದಾಗ, ಆಗ ಜನಗಳ ಮಧ್ಯೆ ಇರು ಅಂತ. ಸುಮ್ನೆ ಮುಂದೆ ಹೋಗ್ತಾ ಇರೋ ಜಾಗ ಅದಕ್ಕೆ ಅದೇ ತೋರಿಸುತ್ತೆ ಅಂತ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಡಿಡ್. 12 ಜೂನ್ ಇದೆಲ್ಲ ಆಯ್ತು. 5th ಜುಲೈ ತಂದೆಯವರ ಬರ್ಡೇ ಇತ್ತು. ಅವ್ರ ಬರ್ಡೇ ದಿನ ಐ ಸ್ಟಾರ್ಟೆಡ್ ದಿಸ್ ಆಶೀರ್ವಾದ್ ಯಾತ್ರಾ. ಹಾಜಿಪುರಿಂದ ನಾನು ಇದನ್ನ ಶುರು ಮಾಡಿದ್ದೆ. ಇದು 1.5-2 ವರ್ಷದವರೆಗೂ ಈ ಯಾತ್ರೆ ನಡೀತಾನೆ ಹೋಯ್ತು. ಆ್ಯಂಡ್ ಹಿಯರ್ ಐ ಆಮ್. ಪಬ್ಲಿಕ್ ಇಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಸರ್, ನನ್ ಪ್ರಶ್ನೆ ಏನು ಅಂದ್ರೆ, ನಿಮ್ಗೆ ಕೆಲವು ಸಂಕಷ್ಟದ ದಿನಗಳಿದ್ವು, ಮತ್ತೆ ಒಂದ್ ಕಡೆಯಿಂದ ನಿಮ್ ಪಾರ್ಟಿ ಒಡಿತಾ ಬರ್ತಿತ್ತು. ಮತ್ತೆ ಇದು ಸತ್ಯನಾ? ನಿಮ್ಮ ಗೆಳೆಯ ತೇಜಸ್ವಿ ಯಾದವ್ ಅವರು ಅವ್ರ ಪಾರ್ಟಿ RJDನಲ್ಲಿ ನಿಮ್ಗೆ ಶಾಮೀಲಾಗೋದಕ್ಕೆ ಪ್ರಸ್ತಾಪ ಮಾಡಿದ್ರು ಅನ್ನೋದು? ಈ ತರ ಯಾವ್ದು ಪ್ರಸ್ತಾವನೆ ಆಗಿರ್ಲಿಲ್ಲ. ಮುಂದೆ ಯಾವತ್ತೂ ಈ ತರ ಒಂದು ಪ್ರಸ್ತಾವನೆ ಆಗತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಇದು ನನ್ನದೇ ಪಾರ್ಟಿ. ನಾವು ಹಾನೆಸ್ಟ್ ಆಗಿರ್ತೀವಿ, ನಾವು ಕೆಲ್ಸಗಳನ್ನ ಸರಿಯಾಗಿ ಮಾಡ್ತೀವಿ, ಯಾರ ಜೊತೆನೂ ಮರ್ಜಂತೂ ಆಗೋದಿಲ್ಲ. ಇಂಥ ಕಷ್ಟದ ಸಂದರ್ಭದಲ್ಲಿ ನಿಮ್ಮ ನೆರೆಹೊರೆಯವರಾದ ಸೋನಿಯಾ ಅವರಿಂದ ಏನೂ ಮೆಸೇಜ್ ಬರ್ಲಿಲ್ವಾ? ವೆಲ್, ಐ ಆಮ್ ಥಿಂಕಿಂಗ್ ಆಫ್ ಇಟ್ ನೌ. ಇಲ್ಲ. ಭವಿಷ್ಯದಲ್ಲಿ ನೀವೇನಾದ್ರೂ ರಾಹುಲ್ ಗಾಂಧಿಯವ್ರ ಜೊತೆಗೆ ಹೋಗುವಂತ ಸಂಭವ ಏನಾದ್ರೂ ಇದೆಯಾ? ವೆಲ್, ದೊಡ್ಡವರು ಹೇಳ್ತಾರೆ, ಯು ಶುಡ್ ನೆವರ್ ಸೇ ನೆವರ್. ಬಟ್ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ಐ ಕ್ಯಾನ್ ಶೋರ್ಲಿ ಸೇ ನೆವರ್. ಈ ಘಟಬಂಧನದಿಂದ ಬಿಹಾರ್ನಲ್ಲಿ ಎಷ್ಟು ಸೀಟ್ ಗೆಲ್ಬಹುದು ನೀವು? ಈ ಪ್ರಶ್ನೆ ನೀವು ನನ್ನ ಕೇಳೋದಾದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ 40ಕ್ಕೆ 40 ನಮಗೆ ಸಿಗುತ್ತೆ. ನಾನು ಹೇಳ್ತೀನಿ ಈಗ ಏನ್ ಕಾರಣಗಳು ಅಂತ ಈ ಲೆಕ್ಕಾಚಾರದ್ದು. 2019ರಲ್ಲಿ ನಾವು 3 ಪಕ್ಷಗಳು ಒಂದಾಗಿ ಚುನಾವಣೆ ಮಾಡಿದ್ವಿ. ಭಾರತೀಯ ಜನತಾ ಪಾರ್ಟಿ, ಜನತಾದಳ್ ಯುನೈಟೆಡ್, ಲೋಕ್ ಜನಶಕ್ತಿ ಪಾರ್ಟಿ. ನಾವು 3 ಪಕ್ಷಗಳಿದ್ವಿ. 40ರಲ್ಲಿ 39 ನಾವು ಗೆದ್ವಿ. ನಮ್ಮ ಹಾಗೆ ಇನ್ನೂ 2 ಪಕ್ಷಗಳು 2019ರಲ್ಲಿ ವಿರೋಧ ಪಕ್ಷ ಜೊತೆ ಇದ್ರು. ಅದಾನಿ ಜಿತನಿಯ ಮಾತಾಜಿ ಪಾರ್ಟಿ, ಅದಾನಿ ಉಪೇಂದ್ರ ಕುಶ್ವಾಜಿ ಪಾರ್ಟಿ. ಈ 2 ಪಕ್ಷಗಳವತ್ತು ನಮ್ಮ ಮೈತ್ರಿಗೋಸ್ಕರ ಪ್ರಯತ್ನ ಪಟ್ರು. 19 ಆದ್ಮೇಲೆ ನಮ್ಮ ಮೈತ್ರಿಯ ತಾಕತ್ತು ಇಷ್ಟೊಂದು ಬೆಳೆದಿದೆ 2024ಅಲ್ಲಿ ಅಂದ್ರೆ ಇದು ನನ್ನ ವಿಶ್ವಾಸನ ಹೆಚ್ಚು ಮಾಡುತ್ತೆ. ಜಸ್ಟ್ 1 ಸೀಟ್ ಓ ಟರ್ಮ್ ಅಲ್ಲಿ ನಾವು ಕಳ್ಕೊಂಡಿದ್ವಿ, ಕಿಶನ್ಗಂಜ್ ಸೀಟ್. ಅದನ್ನು ಗೆಲ್ತೀವಿ. 40ಕ್ಕೆ 40 ಗೆದ್ದು 400 ಸೀಟಲ್ಲಿ ಬಿಹಾರದ ಯೋಗದಾನನೇ ಇರುತ್ತೆ.